ನಮ್ಮ ಮನಸ್ಸು ಒಂದು ಅಯಸ್ಕಾಂತವಿದ್ದಂತೆ. ನಾವು ಯಾವಾಗಲೂ ಸಮಸ್ಯೆಗಳ ಬಗ್ಗೆ ಚಿಂತಿಸಿದರೆ ಹೆಚ್ಚಿನ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತೇವೆ. ಹಾಗೆಯೇ ನಾವು ಸಚ್ಚಿಂತನೆಯ ಕುರಿತು ಆಲೋಚಿಸಿದರೆ ನಮ್ಮ ಬದುಕು ಸಕಾರಾತ್ಮಕತೆಯತ್ತ ಆಕರ್ಷಣೆಯಾಗುತ್ತೆ. ಇರುವುದು ಒಂದೇ ಬದುಕು, ನಮಗೆ ಸಿಗುವುದು ಅತ್ಯಲ್ಪ ದಿನಗಳು ಮಾತ್ರ. ಏನೂ ತಿಳಿಯದೆ ಕಳೆದು ಹೋಗುವ ಬಾಲ್ಯದ ದಿನಗಳು, ಗೊತ್ತಿಲ್ಲದೆ ಜಾರುವ ಹರೆಯ ಪ್ರಾಯವು, ಕರೆಯದೆ ಬರುವ ಮುದಿತನ, ಇವುಗಳನ್ನೆಲ್ಲ ದಾಟುತ್ತಾ ಅನುಭವಿಸುತ್ತಾ ಹೋಗುವುದೇ ಜೀವನ. ಜನರ ಆಟದಲ್ಲಿ ಮೋಸ ಇರಬಹುದು, ಆದರೆ ದೇವರ ಆಟದಲ್ಲಿ ಮೋಸ ಇರುವುದಿಲ್ಲ. ಯಾರಿಗೆ ಏನು ಸಿಗಬೇಕೋ ಅದು ಸಿಕ್ಕೇ ತೀರುತ್ತೆ. ಜೀವನದಲ್ಲಿ ಎಂದಿಗೂ ನಿರಾಶೆಗೊಳ್ಳಬೇಡಿ. ಯಾರಿಗೆ ಗೊತ್ತು, ನಾಳೆ ಆ ದಿನವಾಗಿರಬಹುದು ನೀವು ವರ್ಷಗಳಿಂದ ನಿರೀಕ್ಷೆಯಲ್ಲಿದ್ದೀರೋ. ನಿಮ್ಮ ಪ್ರಾರ್ಥನೆ ಮತ್ತು ನಿಮ್ಮ ಕರ್ಮಗಳ ಮೇಲೆ ವಿಶ್ವಾಸವಿಡಿ. ಭಗವಂತ ನಿಮಗೆ ಎಲ್ಲವನ್ನು ಕೊಡುತ್ತಾನೆ. ಯಾವುದು ನಿಮ್ಮದು? ಅಕಸ್ಮಾತ್ ಒಂಟಿತನವಿದ್ರೆ ಅದನ್ನು ವರ ಎಂದುಕೊಳ್ಳಿ. ಭಗವಂತ ನಿಮ್ಮನ್ನು ಸುಧಾರಿಸಿಕೊಳ್ಳಲು ಇನ್ನೂ ಹೆಚ್ಚಿನ ಸಮಯವನ್ನು ನೀಡಿರುತ್ತಾನೆ. ನಿನ್ನನ್ನು ಈ 3 ಗುಣಗಳನ್ನು ನೋಡಿದವರನ್ನು ನಂಬು. ನಿನ್ನ ಕಿರುನಗೆಯ ಹಿಂದಿರುವ ದುಃಖ, ನಿನ್ನ ಕೋಪದ ಹಿಂದಿರುವ ಪ್ರೀತಿ, ನಿನ್ನ ಮೌನದ ಹಿಂದಿರುವ ಕಾರಣ. ಬದುಕಿನಲ್ಲಿ ಇವುಗಳನ್ನು ಮಾಡಲೇಬಾರದು. ಬೇರೆಯವರ ಮೇಲೆ ಅತಿಯಾದ ನಿರೀಕ್ಷೆ, ಅತಿ ಆಲೋಚನೆ, ಅತಿಯಾದ ಪ್ರೀತಿ, ಅತಿಯಾದ ನಂಬಿಕೆ. ಸೋತೆ ಎಂದು ಚಿಂತೆ ಪಡಬೇಡ. ಜೀವನ ಇಷ್ಟೇನಾ ಎಂದು ಮರುಗಬೇಡ. ಎಲ್ಲವನ್ನೂ ಕಳೆದುಕೊಂಡೆ ಎಂದು ಕೊರಗಬೇಡ. ನಿನಗಿಂತ ಕೆಳಗಿರುವವರನ್ನು ನೋಡಿ ನೀನು ಸಮಾಧಾನ ಪಡು. ದೇವರು ಯಾರನ್ನೂ ಕೈ ಬಿಡುವುದಿಲ್ಲ. ದೇವರಲ್ಲಿ ನಂಬಿಕೆ ಇಡು. ನಂಬಿಕೆಯೇ ದೇವರು. ಇಂದಿನ ಕಷ್ಟದ ದಿನಗಳೇ ನಾಳೆಯ ಖುಷಿಗೆ ಕಾರಣ. ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತೋ ಅಷ್ಟು ಉತ್ತಮ ಫಲ ನಮಗೆ ಸಿಗುತ್ತೆ. ಕೆಟ್ಟವರಿಗೆ ಹೇಗೆ ಸಮಯವು ಕಾಲಕ್ಕೆ ಸರಿಯಾಗಿ ಕಾಲೆಳೆಯುತ್ತೋ ಹಾಗೆ ಒಳ್ಳೆಯವರಿಗೆ ಕಾಲವು ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತೆ. ನಿಮ್ಮ ಬಲದ ಜೊತೆ ಜೀವಿಸುವುದನ್ನು ಕಲಿಯಿರಿ. ನಿಮಗೆ ಒಳ್ಳೆಯ ಜೊತೆಗಾರರು ಬೇರೆ ಯಾರೂ ಆಗಲು ಸಾಧ್ಯವೇ ಇಲ್ಲ. ಸತ್ಯದ ದಾರಿ ಹಿಡಿದವರು ಜೀವನದುದ್ದಕ್ಕೂ ಕೊಂಚ ನೋವು ಅನುಭವಿಸಿದ್ರೂ ಕೂಡ ಕೊನೆಗಳಿಗೆಯಲ್ಲಿ ನೆಮ್ಮದಿಯ ಜೀವನ ನಡೆಸಿ ಮುಕ್ತಿಗೆ ಪಾತ್ರರಾಗುತ್ತಾರೆ. ಅಸತ್ಯದ ದಾರಿ ಹಿಡಿದವರು ಜೀವನದುದ್ದಕ್ಕೂ ನೆಮ್ಮದಿಯಿಂದ ಇರುವಂತೆ ಕಂಡರು ಕೊನೆಗಳಿಗೆಯಲ್ಲಿ ನರಕ ಯಾತನೆ ಅನುಭವಿಸಿ ಮುಕ್ತಿಯಿಂದ ವಂಚಿತರಾಗುತ್ತಾರೆ. ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡ, ಕೆಲವೊಮ್ಮೆ ಕಿವುಡ, ಕೆಲವೊಮ್ಮೆ ಮೂಗರಾಗಿ ಇರುವುದನ್ನು ಕಲಿಯಬೇಕಾಗುತ್ತೆ. ಕೆಲವು ಸಂಬಂಧಗಳು ಬದುಕಿನಲ್ಲಿ ಕರ್ಮ ಫಲದಂತೆ ಕಾಡಿದ್ರೆ, ಇನ್ನೂ ಕೆಲವು ಸಂಬಂಧಗಳು ಋಣಾನುಬಂಧದಂತೆ ಆಸರೆಯಾಗಿರುತ್ತವೆ. ಚೌಕಟ್ಟು ಹಾಕಬೇಕಾದದ್ದು ಗೆಲ್ಲಲು ಬೇಕಾದ ಪ್ರಯತ್ನಕ್ಕಲ್ಲ, ಗೆದ್ದ ನಂತರದ ಅಹಂಕಾರಕ್ಕೆ. ನಮ್ಮ ಮಾತುಗಳು ಇನ್ನೊಬ್ಬರಿಗೆ ಸ್ಫೂರ್ತಿ ನೀಡಬಹುದು, ನಾಶ ಮಾಡಲೂಬಹುದು. ಆಯ್ಕೆ ನಮ್ಮಲ್ಲೇ ಇದೆ. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯ ಇಲ್ಲ. ಪ್ರಾಣ ಇರುವವರೆಗೆ ನಂಬಿಕೆಗೆ ದ್ರೋಹ ಮಾಡದೇ ಇದ್ದರೆ ಸಾಕು. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ. ಯಾಕೆಂದರೆ ಸೇವೆಯ ಪ್ರತಿಫಲ ನೀಡುವುದು ಭಗವಂತ, ಮನುಷ್ಯನಲ್ಲ. ಸಂಬಂಧ ಎಂಬುವುದು ಅರಿತು ತಿದ್ದುವಂತೆ ಇರಬೇಕೇ ಹೊರತು ಹರಿದು ತಿನ್ನುವಂತೆ ಇರಬಾರದು. ನೀವು ಧೈರ್ಯಶಾಲಿಗಳನ್ನು ನೋಡಲು ಬಯಸಿದ್ರೆ ಕ್ಷಮಿಸುವವರನ್ನು ನೋಡಿ. ನೀವು ಕಳೆದುಕೊಂಡಿದ್ದರ ಬಗ್ಗೆ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡದ್ದನ್ನು ಮರೆಸಲು ಉತ್ತಮವಾದದ್ದನ್ನು ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ, ಅವನ ಮೇಲೆ ನಂಬಿಕೆ ಇರಲಿ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೆ. ಸಂಬಂಧಗಳು ಯಾವತ್ತೂ ತಾನಾಗಿಯೇ ಸಾಯುವುದಿಲ್ಲ. ಕೆಲವರ ವರ್ತನೆ ಕಂಡು ಮನಸ್ಸುಗಳು ಮೌನವಾಗಿರುತ್ತದೆ ಅಷ್ಟೆ. ಭಗವಂತನು ಒಳ್ಳೆಯವರನ್ನು ಶೋಧಿಸುತ್ತಾನೆ, ಆದರೆ ಕೈ ಬಿಡುವುದಿಲ್ಲ. ಮನುಷ್ಯನು ಇರುವಷ್ಟು ದಿನ 4 ಜನರಿಗೆ ಸಹಾಯದ ನೆರವನ್ನು ನೀಡಿದರೆ ಅವನ ಕಷ್ಟಕಾಲಕ್ಕೆ ದೇವರು ಸದಾ ಜೊತೆಯಲ್ಲಿರುತ್ತಾನೆ. ಕಲಿಯುಗದಲ್ಲಿ ಒಂದು ನಿಯಮ ಪ್ರಸಿದ್ಧವಾಗಿದೆ. ನಾವು ಯಾರ ಮೇಲೆ ಎಷ್ಟು ಗಾಢವಾದ ನಂಬಿಕೆಯನ್ನು ಇಡುತ್ತೇವೋ ಅವರು ಅಷ್ಟೇ ಹೃದಯ ಒಡೆಯುವ ಮೋಸವನ್ನು ಮಾಡುತ್ತಾರೆ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಬೇಸರ ಮಾಡಿಕೊಳ್ಳಬೇಡಿ. ಯಾಕೆಂದರೆ ಅದು ಅವರ ಯೋಚನೆಯನ್ನು ತೋರಿಸುವುದು, ನಿಮ್ಮ ವ್ಯಕ್ತಿತ್ವವನ್ನಲ್ಲ. ಮೋಸ ಹೋದೆ ಎಂದು ದುಃಖಿಸಬೇಡ. ನನ್ನ ನಂಬಿದವರಿಗೆ ಮೋಸವಾದರೆ ಮೋಸ ಮಾಡಿದವರಿಗೆ ಮೋಸ ಮಾಡಲು ನಾನು ಯಾರನ್ನಾದರೂ ಸೃಷ್ಟಿಸಿರುತ್ತೇನೆ. ಸಮಯ ಸಂದರ್ಭ ನೋಡಿಕೊಂಡು ಖಂಡಿತ ಸೇಡು ತೀರಿಸಿಕೊಳ್ಳುತ್ತೇನೆ. ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆಯಲ್ಲಿ ಧರ್ಮ ಅವನನ್ನು ಸುಡುತ್ತಾ ಬರುವುದು. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುವರೋ
ಒಂದಲ್ಲ ಒಂದು ದಿನ ಒಂದು ಕಡೆ ಇವರು ಕೂಡ ಇನ್ಯಾರದ್ದೋ ಲಾಭಕ್ಕಾಗಿ ಖಂಡಿತವಾಗಿಯೂ ಬಳಕೆ ಆಗುತ್ತಾರೆ. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತೆ, ಆದರೆ ಗುಣ ಬೇರೆ. ಹಾಗೆ ಕೆಲವರು ನಮ್ಮವರಂತೆ ಕಂಡ್ರೂ ಒಳಗಿನ ರೂಪವೇ ಬೇರೆ. ಇಲ್ಲಿ ತನಕ ಆಗಿದ್ದೆಲ್ಲವೂ ಒಳ್ಳೆಯದೇ, ಸದ್ಯಕ್ಕೆ ಆಗುತ್ತಿರುವುದೆಲ್ಲ ಒಳ್ಳೆಯದೇ, ಮುಂದೆ ಆಗುವುದೆಲ್ಲ ಒಳ್ಳೆಯದೇ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ, ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಒಳ್ಳೆಯದೇ ಆಗುತ್ತೆ. ದೇವರಿದ್ದಾನೆ ಎಂಬ ನಂಬಿಕೆ ಬಲವಾಗಿ ಇರಬೇಕೇ ಹೊರತು ದೇವರು ಎಲ್ಲವನ್ನು ಮಾಡುತ್ತಾನೆ ಎಂಬ ಭ್ರಮೆಯಲ್ಲಿ ಬದುಕಬಾರದು. ಜೀವನದಲ್ಲಿ ಬುದ್ಧಿವಂತನಾಗು, ಯಶಸ್ವಿಯಾಗುವೆ. ಆದರೆ ಅತಿ ಬುದ್ಧಿವಂತಿಕೆ ತೋರಿಸಬೇಡ, ಸರ್ವನಾಶವಾಗುವೆ. ಇಂದು ನೀನು ಏನನ್ನು ಕಳೆದುಕೊಂಡಿರುವೆಯೋ ನಾಳೆ ಅದಕ್ಕಿಂತಲೂ ಶ್ರೇಷ್ಠವಾಗಿರುವುದನ್ನು ಪಡೆಯುವೆ. ತಾಳ್ಮೆಯಿಂದ ಇರಬೇಕಷ್ಟೆ. ದೇವರು ಕಷ್ಟ ಕೊಟ್ಟು ಕಾಪಾಡುತ್ತಿದ್ದಾರೆ ಎಂದರೆ ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ ಎಂದರ್ಥ. ನೋವನ್ನು ಅನುಭವಿಸಿದ ನಂತರವೂ ನರಳುತ್ತಿರುವವನು ಮುಗುಳ್ನಕ್ಕಾಗ ಅವನ ಸೇಡನ್ನು ಮೇಲಿರುವವನು ತೀರಿಸಿಕೊಳ್ಳುತ್ತಾನೆ ಎಂಬುದು ನಿಜ. ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ. ದೊಡ್ಡಸ್ತಿಕೆಯ ಪ್ರದರ್ಶನ ಬೇಡ. ಪ್ರಾಮಾಣಿಕತೆಯಿಂದ ದೂರ ಸರಿಯಬೇಡ. ಇಲ್ಲದ್ದನ್ನು ಇದೆ ಎಂದು ತೋರಿಸಲು ಹೋಗಬೇಡ. ಭಗವಂತನ ಸೃಷ್ಟಿ ಎಲ್ಲ ಜೀವರಾಶಿಗಳಿಗೂ ಅನುಕೂಲವಾಗುವಂಥದ್ದೇ, ಆದರೆ ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಮನುಕುಲಕ್ಕಿಲ್ಲವಷ್ಟೇ. ಜೀವನಕ್ಕಿಂತ ದೊಡ್ಡ ವಿದ್ಯಾಲಯ, ಕಷ್ಟಕ್ಕಿಂತ ದೊಡ್ಡ ಪರೀಕ್ಷೆ, ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಯಾವುದೂ ಇಲ್ಲ. ಒಬ್ಬ ದುಷ್ಟ ಕೆಟ್ಟದ್ದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಎಂದರ್ಥ. ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ರೂ ಕೂಡ ಅದು ಅವರ ರಕ್ಷಣೆ ಮಾಡಲಾರದು. ಯಾಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವಿರುವುದಿಲ್ಲ. ಪಾಪದ ಹೊರೆ ಹೆಚ್ಚಾಗುವಂತೆ ಗಳಿಸಬೇಡಿ. ನಿಮ್ಮ ಸಾಲದ ಹೊರೆ ಹೆಚ್ಚಾಗುವಂತೆ ಖರ್ಚು ಮಾಡಬೇಡಿ. ದೇಹದಲ್ಲಿ ರೋಗಗಳು ಹೆಚ್ಚಾಗುವಂತೆ ತಿನ್ನಬೇಡಿ. ಕಲಹಗಳು ಹೆಚ್ಚಾಗುವ ಹಾಗೆ ಮಾತನಾಡಬೇಡಿ. ಚಿಂತೆ ಹೆಚ್ಚಾಗುವಂತೆ ವಿಪರೀತ ಯೋಚಿಸಬೇಡಿ. ಬದುಕು ಎಷ್ಟು ಶ್ರೀಮಂತವಾಗಿದೆ ಎನ್ನುವುದಕ್ಕಿಂತ ಎಷ್ಟು ನೆಮ್ಮದಿಯಾಗಿದೆ ಅನ್ನೋದು ಮುಖ್ಯ. ಕಣ್ಮುಚ್ಚಿ ಬಿಡುವುದರೊಳಗೆ ಮುಗಿದೆ ಬಿಡುವುದು ಈ ಶಾಶ್ವತವಲ್ಲದ ಬದುಕು. ಇರುವಷ್ಟು ದಿನ ಯಾರನ್ನು ನೋಯಿಸಬೇಡ. ಸಾಧ್ಯವಾದರೆ ಪ್ರೀತಿಸುತ್ತಾ ಬದುಕು. ಯಾರ ಜೀವನದಲ್ಲಿಯೂ ಆಟ ಆಡುವುದಕ್ಕೆ ಹೋಗಬೇಡ. ಭಗವಂತ ನಿನ್ನ ಜೀವನದಲ್ಲಿ ಆಟ ಆಡುವುದಕ್ಕೆ ಪ್ರಾರಂಭಿಸಿದರೆ ಸಹಾಯಕ್ಕೆ ಎಂದೂ ಭಗವಂತನೂ ಸಹ ಬರುವುದಿಲ್ಲ. ಕಷ್ಟವನ್ನು ನೋಡಿ ಬೆಳೆದ ಮಕ್ಕಳು ಜೀವನದಲ್ಲಿ ಎಂತಹದ್ದೇ ಸವಾಲುಗಳು ಬಂದರೂ ಸೋಲುವ ಮಾತೇ ಇಲ್ಲ. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನೀನು ನಂಬಿದ ದೇವರು ನಿನ್ನ ಹುಡುಕುತ್ತಾ ನಿನ್ನ ಮನೆಗೆ ಬರುವನು. ಬದುಕಿನಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುವುದು ನಮ್ಮ ಮಾತಿನ ದೃಷ್ಟಿಯಿಂದ. ಏನು ಹೇಳುತ್ತೇವೆ ಅನ್ನುವುದಕ್ಕಿಂತ ಹೇಗೆ ಹೇಳುತ್ತೇವೆ ಎನ್ನುವುದು ಮುಖ್ಯ. ಧ್ವನಿ ಬದಲಾದರೆ ಬದುಕೇ ಬದಲಾಗುತ್ತೆ. ನಮಗೆ ಯಾರಾದರೂ ಕೆಟ್ಟದ್ದನ್ನು ಮಾಡಿದರೆ ಅದು ಅವರ ಕರ್ಮ. ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸದೇ ಇರುವುದು ನಮ್ಮ ಧರ್ಮ. ಅಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ. ಅದೇ ಜ್ಞಾನದಿಂದ ವಿನಯ ಬಂದರೆ ಅದು ಅಮೃತಕ್ಕೆ ಸಮಾನ. ನಿನಗೆ ಮೋಸ ಮಾಡಿದ ಜನರು ಸದ್ಯದ ಪರಿಸ್ಥಿತಿಯಲ್ಲಿ ನಗು ನಗುತ್ತಾ ಇರಬಹುದು, ಆದರೆ ಆ ನಗು ಶಾಶ್ವತವಲ್ಲ. ನಾವು ಬೇರೆಯವರಿಗೆ ಸಹಾಯವನ್ನು ಮಾಡಿದಾಗ ಅದಕ್ಕೆ ಪ್ರತಿಫಲವಾಗಿ ನಮಗೆ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತೆ. ಆಶೀರ್ವಾದಗಳು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಕೆಟ್ಟ ಸಮಯದಲ್ಲಿ ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ನಾವು ಮಾಡಿದ ಸಹಾಯ ಎಂದಿಗೂ ವ್ಯರ್ಥವಾಗೋದಿಲ್ಲ.